ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಮಕರ ರಾಶಿಯವರ ಜಾತಕದ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಸರಿಯಾಗಿರುವಂತೆ ಕಾಣಿಸಿದರೂ ಮನಸ್ಸಿನೊಳಗೆ ಮಾತ್ರ ಏಳಲಾಗದ ಒಂದು ನೋವು ಇರುತ್ತದೆ. ನಾನು ಇಷ್ಟು ಕಷ್ಟಪಡುತ್ತಿದ್ದೇನೆ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಸಮಸ್ಯೆಗಳು ಬರುತ್ತಿವೆ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲೂ ಮೂಡಿದೆಯೇ? ಹಾಗಿದ್ದರೆ ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇಂದು ನಾವು ಮಾತನಾಡಲಿರುವ ವಿಷಯ ಈ ಒಂದು ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಕೆಲವು ಪ್ರಮುಖ ಬದಲಾವಣೆಗಳ ಬಗ್ಗೆ. ಸ್ನೇಹಿತರೆ, ಮೊದಲು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಬೇಕು. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಎಂದರೆ ಅದು ದೇವರು ನಿಮ್ಮನ್ನು ಮರೆತಿದ್ದಾರೆ ಎಂಬುದಲ್ಲ. ಕೆಲವೊಮ್ಮೆ ದೇವರು ನಮ್ಮನ್ನು ಇನ್ನು ದೊಡ್ಡ ಯಶಸ್ಸಿಗೆ ಸಿದ್ಧಗೊಳಿಸುವ ಮುನ್ನ ಕೆಲವು ಪರೀಕ್ಷೆಗಳನ್ನು ಕೊಡುತ್ತಾರೆ. ಆ ಪರೀಕ್ಷೆಯನ್ನು ತಾಳ್ಮೆಯಿಂದ ಎದುರಿಸಿದವರಿಗೆ ಮಾತ್ರ ನಿಜವಾದ ಯಶಸ್ಸು ಸಿಗುತ್ತದೆ. ಇಂದಿನ ದಿನವೂ ನಿಮಗೆ ಮಿಶ್ರ ಫಲಗಳನ್ನು ನೀಡುವ ದಿನ. ಕೆಲವು ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು, ಆದರೆ ಇನ್ನು ಕೆಲವು ವಿಷಯಗಳಲ್ಲಿ ಅದೃಷ್ಟ ನಿಮ್ಮ ಜೊತೆ ನಿಲ್ಲಲಿದೆ. ಮೊದಲಿಗೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ, ಇತ್ತೀಚಿನ ದಿನಗಳಲ್ಲಿ ಕೆಲಸದ ಒತ್ತಡ, ಮನೆಯ ಜವಾಬ್ದಾರಿಗಳು ಅಥವಾ ಹಣಕಾಸಿನ ಚಿಂತೆಗಳಿಂದ ನೀವು ನಿಮ್ಮ ಆರೋಗ್ಯವನ್ನೇ ಮರೆತಿರುವ ಸಾಧ್ಯತೆ ಇದೆ. ನಿದ್ರೆ ಸರಿಯಾಗಿ ಆಗದಿರುವುದು, ತಲೆನೋವು, ಆಯಾಸ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಬಹುದು. ಆದ್ದರಿಂದ ಇಂದು ನಿಮ್ಮ ದೇಹ ಏನು ಹೇಳುತ್ತಿದೆ ಎಂಬುದನ್ನು ಗಮನಿಸಿ. ಕೆಲಸ ಮುಖ್ಯ, ಆದರೆ ಆರೋಗ್ಯ ಅದಕ್ಕಿಂತಲೂ ಮುಖ್ಯ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ, ನಿಮಗೆ ಬರಬೇಕಿದ್ದ ಹಣ ತಡವಾಗಿ ಬರಬಹುದು. ಕೆಲವರಿಗೆ ಹಳೆಯ ಬಾಕಿ ಹಣ ಸಿಗುವ ಸಾಧ್ಯತೆಯೂ ಇದೆ. ಆದರೆ ಒಂದು ವಿಷಯ ಮಾತ್ರ ನೆನಪಿಡಿ, ಆ ದಿನ ಯಾರ ಮಾತು ಕೇಳಿ ಹೊಸ ಹೂಡಿಕೆ ಮಾಡಬೇಡಿ. ಎಷ್ಟೇ ಒಳ್ಳೆಯ ಅವಕಾಶ ಅನಿಸಿದರೂ ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ಮಾಡಿ. ಏಕೆಂದರೆ ಇತ್ತೀಚೆಗೆ ನಿಮ್ಮ ಸುತ್ತಮುತ್ತ ಎಲ್ಲರೂ ನಿಮ್ಮ ಹಿತೈಷಿಗಳೇ ಇರಲಾರರು. ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಖುಷಿಪಡುವುದಿಲ್ಲ. ಮುಖಕ್ಕೆ ನಗುತ್ತಾ ಮಾತನಾಡಿದರೂ ಮನಸ್ಸಿನಲ್ಲಿ ಬೇರೆ ಯೋಚನೆ ಇರಬಹುದು. ಆದ್ದರಿಂದ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಕೆಲವು ವಿಚಾರಗಳನ್ನು ನಿಮ್ಮೊಳಗೆ ಇಟ್ಟುಕೊಂಡರೆ ಅದು ನಿಮಗೇ ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸವನ್ನು ಮೇಲಾಧಿಕಾರಿಗಳು ಗಮನಿಸುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲಿಗೆ ಅದು ಸ್ವಲ್ಪ ಕಷ್ಟ ಅನಿಸಬಹುದು, ಆದರೆ ಹೆದರಬೇಡಿ. ಅದೇ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು. ವ್ಯಾಪಾರ ಮಾಡುವವರಿಗೆ ಸಹ ಇಂದು ಒಳ್ಳೆಯ ದಿನ. ಹೊಸ ಗ್ರಾಹಕರು ಸಿಗಬಹುದು, ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಬಹುದು. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು 2 ಬಾರಿ ಓದಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ ಮುಂದೆ ಸಮಸ್ಯೆ ತರಬಾರದು. ಇನ್ನು ಕುಟುಂಬದ ಬಗ್ಗೆ ಹೇಳುವುದಾದರೆ, ಇತ್ತೀಚೆಗೆ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಭಿನ್ನಾಭಿಪ್ರಾಯಗಳು ಆಗುತ್ತಿರಬಹುದು. ಆದರೆ ಸ್ನೇಹಿತರೆ, ಕೆಲವೊಮ್ಮೆ ಸಮಸ್ಯೆ ದೊಡ್ಡದಿರುವುದಿಲ್ಲ, ನಾವು ಮಾತನಾಡುವ ರೀತಿ ದೊಡ್ಡದಾಗಿರುತ್ತದೆ. ಒಂದು ಮಾತು ಸಂಬಂಧವನ್ನು ಗಟ್ಟಿಗೊಳಿಸಬಹುದು, ಅದೇ ಒಂದು ಮಾತು ಸಂಬಂಧವನ್ನು ಮುರಿಯಲೂಬಹುದು. ಆದ್ದರಿಂದ ಇಂದು ಸಾಧ್ಯವಾದಷ್ಟು ಶಾಂತವಾಗಿ ಮಾತನಾಡಿ. ಜೀವನ ಸಂಗಾತಿಯ ಮಾತನ್ನು ಕೇಳಿ. ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ನಿಮ್ಮ ಮನೆಯವರ ಜೊತೆ ಕುಳಿತು 10 ನಿಮಿಷ ನಗುತ್ತಾ ಮಾತನಾಡಿದರೆ ಅರ್ಧ ಸಮಸ್ಯೆಗಳು ಅಲ್ಲೇ ಮುಗಿದು ಹೋಗುತ್ತವೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಇನ್ನೂ ಒಂದು ಪ್ರಮುಖ ವಿಷಯವನ್ನು ಹೇಳುತ್ತೇನೆ. ಇತ್ತೀಚೆಗೆ ನೀವು ಅನುಭವಿಸುತ್ತಿರುವ ಕಷ್ಟಗಳು ಯಾವಾಗ ಮುಗಿಯುತ್ತವೆ? ದೇವರು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿದ್ದಾನೆ ಎನ್ನುವುದಕ್ಕೆ ಸಿಗುವ 5 ಸ್ಪಷ್ಟ ಸಂಕೇತಗಳು ಯಾವುವು? ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಇತ್ತೀಚೆಗೆ ಯಾವುದೇ ಕಾರಣವಿಲ್ಲದೆ ತುಂಬ ಮೌನವಾಗಿದ್ದೀರಾ? ಮೊದಲು ಇದ್ದಂತೆ ಜೋರಾಗಿ ನಗುವುದೇ ಕಡಿಮೆಯಾಗಿದೆ ಅನಿಸುತ್ತಿದೆಯಾ? ಯಾರ ಜೊತೆಯೂ ನಿಮ್ಮ ನೋವನ್ನು ಹೇಳಿಕೊಳ್ಳಲಾಗದೆ ಎಲ್ಲವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಬದುಕುತ್ತಿದ್ದೀರಾ? ಹಾಗಿದ್ದರೆ ನೀವು ಒಬ್ಬರೇ ಅಲ್ಲ, ಈ ರಾಶಿಯ ಅನೇಕ ಜನರು ಇದೇ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. ಆದರೆ ಒಂದು ಒಳ್ಳೆಯ ಸುದ್ದಿ ಇದೆ. ನೀವು ಅನುಭವಿಸುತ್ತಿರುವ ಈ ಕಷ್ಟದ ದಿನಗಳು ನಿಧಾನವಾಗಿ ಕೊನೆಯ ಹಂತಕ್ಕೆ ಬರುತ್ತಿವೆ. ಯಾಕೆಂದರೆ ದೇವರು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿರುವ ಅದಕ್ಕೂ ಮೊದಲು ಕೆಲವು ವಿಶೇಷ ಸಂಕೇತಗಳನ್ನು ಕೊಡುತ್ತಾರೆ. ಮೊದಲ ಸಂಕೇತ, ನಿಮ್ಮ ಮನಸ್ಸು ನಿಧಾನವಾಗಿ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಲು ಆರಂಭಿಸುತ್ತದೆ. ಮೊದಲು ದೇವಸ್ಥಾನಕ್ಕೆ ಹೋಗಲು ಸಮಯ ಸಿಗುತ್ತಿರಲಿಲ್ಲ, ಆದರೆ ಈಗ ದೇವರ ಮುಂದೆ 5 ನಿಮಿಷ ಕುಳಿತರೂ ಮನಸ್ಸಿಗೆ ಒಂದು ವಿಚಿತ್ರ ನೆಮ್ಮದಿ ಸಿಗುತ್ತದೆ. ಓಂ ನಮಃ ಶಿವಾಯ. ಶ್ರೀರಾಮ
ಸಾಯಿರಾಮ್ ಎಂದು ಜಪ ಮಾಡುವ ಆಸಕ್ತಿ ಹೆಚ್ಚಾಗುತ್ತದೆ. ಇದು ಸಾಮಾನ್ಯ ಸಂಗತಿಯಲ್ಲ. ನಿಮ್ಮ ಮನಸ್ಸಿಗೆ ದೇವರು ಧೈರ್ಯ ತುಂಬುತ್ತಿದ್ದಾರೆ ಎಂಬ ಸೂಚನೆ. ಎರಡನೆಯ ಸಂಕೇತ, ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ನಿಧಾನವಾಗಿ ಮುಂದೆ ಸಾಗಲು ಆರಂಭಿಸುತ್ತವೆ. ಇಷ್ಟು ದಿನ ಒಂದು ಫೋನ್ಗಾಗಿ ಕಾಯುತ್ತಿದ್ದೀರಾ, ಒಂದು ಕೆಲಸಕ್ಕಾಗಿ ಅರ್ಜಿ ಹಾಕಿದ್ದೀರಾ, ಯಾರಾದರೂ ಹಣ ಕೊಡಬೇಕಿತ್ತು ಆದರೆ ಕೊಡುತ್ತಿರಲಿಲ್ಲವೇ? ಅಂತಹ ವಿಷಯಗಳಲ್ಲಿ ನಿಧಾನವಾಗಿ ಚಲನೆ ಕಾಣಿಸಿಕೊಳ್ಳುತ್ತದೆ. ಮೊದಲಿಗೆ ಅದು ಸಣ್ಣ ಬದಲಾವಣೆ ಅನಿಸಬಹುದು, ಆದರೆ ನಂತರ ಅದು ದೊಡ್ಡ ಅವಕಾಶವಾಗಿ ಬೆಳೆಯುತ್ತದೆ. ಮೂರನೇ ಸಂಕೇತ, ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ಬರುತ್ತಾರೆ. ಅವರು ನಿಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸದಿದ್ದರೂ ನೀವು ಸಿಲುಕಿಕೊಂಡಿರುವ ಸಮಸ್ಯೆಯಿಂದ ಹೊರಬರಲು ಒಂದು ದಾರಿ ತೋರಿಸುತ್ತಾರೆ. ಕೆಲವೊಮ್ಮೆ ಅದು ಸ್ನೇಹಿತನಾಗಿರಬಹುದು, ಕೆಲವೊಮ್ಮೆ ಹಿರಿಯರೊಬ್ಬರ ಸಲಹೆಯಾಗಿರಬಹುದು, ಕೆಲವೊಮ್ಮೆ ಸಂಪೂರ್ಣ ಅಪರಿಚಿತ ವ್ಯಕ್ತಿಯ ಮಾತೂ ಆಗಿರಬಹುದು. ಆದರೆ ಆ ಒಂದು ಮಾತು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಆದ್ದರಿಂದ ಇಂದಿನಿಂದ ಯಾರ ಮಾತನ್ನು ತಕ್ಷಣ ತಳ್ಳಿ ಹಾಕಬೇಡಿ. ಒಳ್ಳೆಯ ಸಲಹೆ ಎಲ್ಲಿಂದ ಬೇಕಾದರೂ ಬರಬಹುದು. ಸ್ನೇಹಿತರೇ, ಒಂದು ವಿಷಯ ನೆನಪಿಡಿ, ನಿಮ್ಮನ್ನು ಇಷ್ಟು ದಿನ ಕೆಳಗೆ ಎಳೆಯಲು ಪ್ರಯತ್ನಿಸಿದವರಿಗಿಂತ ನಿಮ್ಮನ್ನು ಮೇಲೆತ್ತಲು ದೇವರಿಗೆ ಹೆಚ್ಚು ಶಕ್ತಿ ಇದೆ. ಆದ್ದರಿಂದ ಯಾರ ಬಗ್ಗೆ ದ್ವೇಷ ಇಟ್ಟುಕೊಳ್ಳಬೇಡಿ. ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕವಾಗಿ ಮಾಡುತ್ತಾ ಹೋಗಿ. ಉಳಿದದ್ದನ್ನು ಸಮಯವೇ ಉತ್ತರ ಕೊಡುತ್ತದೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಆದಾಯ ಬರಬಹುದು, ಆದರೆ ಖರ್ಚುಗಳೂ ಕೂಡ ಬರಬಹುದು. ವಾಹನ ದುರಸ್ತಿ, ಮನೆಯ ಸಣ್ಣ ಕೆಲಸಗಳು ಅಥವಾ ಅನಿರೀಕ್ಷಿತ ವೆಚ್ಚಗಳು ಎದುರಾಗಬಹುದು. ಹಣ ಬಂದ ಕೂಡಲೇ ಎಲ್ಲವನ್ನು ಖರ್ಚು ಮಾಡುವ ಬದಲು ಸ್ವಲ್ಪ ಉಳಿತಾಯ ಮಾಡಿ. ಇನ್ನು ಮುಂದೆ ನಿಮಗೆ ಉಪಯೋಗವಾಗುತ್ತದೆ. ಇನ್ನೂ ಒಂದು ಮುಖ್ಯ ಎಚ್ಚರಿಕೆ ಇದೆ. ಇಂದು ಕೋಪವನ್ನು ಸಾಧ್ಯವಾದಷ್ಟು ನಿಯಂತ್ರಿಸಿ, ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವ ಒಂದು ನಿರ್ಧಾರ ಹಲವು ತಿಂಗಳ ಪರಿಶ್ರಮವನ್ನು ಹಾಳು ಮಾಡಬಹುದು. ಯಾರಾದರೂ ನಿಮ್ಮನ್ನು ಪ್ರಚೋದಿಸಲು ಪ್ರಯತ್ನಿಸಿದರೆ ಅವರಿಗೆ ಉತ್ತರ ಕೊಡುವುದಕ್ಕಿಂತ ಅಲ್ಲಿಂದ ಮೌನವಾಗಿ ಹೊರಟು ಬರುವುದು ದೊಡ್ಡ ಗೆಲುವು. ಎಲ್ಲ ಯುದ್ಧಗಳನ್ನು ಗೆಲ್ಲಬೇಕೆಂದಿಲ್ಲ. ಕೆಲವು ಜಗಳಗಳಿಂದ ದೂರ ಉಳಿಯುವುದೇ ನಿಜವಾದ ಬುದ್ಧಿವಂತಿಕೆ. ಈ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಹಣ, ಉದ್ಯೋಗ, ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಯಾವ ಬದಲಾವಣೆಗಳು ಆಗಲಿವೆ ಮತ್ತು ಅದೃಷ್ಟ ನಿಮ್ಮ ಬಾಗಿಲು ತಟ್ಟುತ್ತಿದೆ ಎನ್ನುವುದನ್ನು ಹೇಗೆ ಗುರುತಿಸಬಹುದು? ಸ್ನೇಹಿತರೆ, ಒಂದು ಮಾತಿದೆ, ಕತ್ತಲೆ ಎಷ್ಟು ಗಾಢವಾಗಿರುತ್ತದೆಯೋ ಬೆಳಕು ಅಷ್ಟೇ ಹತ್ತಿರದಲ್ಲಿರುತ್ತದೆ. ನಿಮ್ಮ ಜೀವನಕ್ಕೂ ಈಗ ಇದೇ ಮಾತು ಅನ್ವಯಿಸುತ್ತಿದೆ. ಇಷ್ಟು ದಿನ ಒಂದರ ಹಿಂದೆ ಒಂದರಂತೆ ಸಮಸ್ಯೆಗಳು ಬರುತ್ತಿದ್ದವು. ಒಂದು ಸಮಸ್ಯೆ ಮುಗಿಯುವಷ್ಟರಲ್ಲಿ ಮತ್ತೊಂದು ಎದುರಾಗುತ್ತಿತ್ತು. ಕೆಲವೊಮ್ಮೆ ನನ್ನ ಜೀವನವೇ ಹೀಗೇನಾ ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಆದರೆ ಇಂದು ಗ್ರಹಗಳ ಸ್ಥಿತಿ ಒಂದು ಹೊಸ ಸಂದೇಶವನ್ನು ನೀಡುತ್ತಿದೆ. ನಿಧಾನವಾಗಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲು ಆರಂಭವಾಗುತ್ತಿದೆ. ಮೊದಲಿಗೆ ಹಣದ ಬಗ್ಗೆ ಮಾತನಾಡೋಣ. ಇತ್ತೀಚಿನ ತಿಂಗಳುಗಳಲ್ಲಿ ಹಣ ಸಂಪಾದಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸವಾಲಾಗಿರಬಹುದು. ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ಉಳಿಯುತ್ತಿರಲಿಲ್ಲ. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗುತ್ತಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಹಣದ ವ್ಯವಹಾರ ಪೂರ್ಣಗೊಳ್ಳಬಹುದು. ಯಾರಾದರೂ ಕೊಡಬೇಕಿದ್ದ ಹಣ ಮರಳಿ ಸಿಗಬಹುದು. ಕೆಲವರಿಗೆ ಹೊಸ ಆದಾಯದ ಮೂಲವು ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಒಂದು ವಿಷಯ ಮಾತ್ರ ಮರೆಯಬೇಡಿ, ಹಣ ಬಂದಾಗಲೇ ನಿಜವಾದ ಪರೀಕ್ಷೆ ಶುರುವಾಗುತ್ತದೆ. ಅನಗತ್ಯ ಖರ್ಚು, ಹೋರಾಟಕ್ಕಾಗಿ ಮಾಡುವ ವೆಚ್ಚ ಅಥವಾ ಯಾರ ಮಾತು ಕೇಳಿ ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಉಳಿತಾಯವೇ ಮುಂದಿನ ದಿನಗಳಲ್ಲಿ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವವರಿಗೆ ಇಂದು ಉತ್ತಮ ಸಮಯ. ನಿಮ್ಮ ಕೆಲಸವನ್ನು ಇತರರು ಗಮನಿಸುತ್ತಿದ್ದಾರೆ. ನೀವು ಮಾಡುತ್ತಿರುವ ಪರಿಶ್ರಮಕ್ಕೆ ಈಗ ಫಲ ಸಿಗುವ ಸಮಯ ಬಂದಿದೆ. ಕೆಲವರಿಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಮೊದಲಿಗೆ ಅದು ಒತ್ತಡವೆನಿಸಬಹುದು, ಆದರೆ ಇದೇ ಜವಾಬ್ದಾರಿ ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಅವಕಾಶವಾಗುತ್ತದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಮತ್ತು ಹೊಸ ಸಂಪರ್ಕಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಯಾವುದೇ ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಎಚ್ಚರಿಕೆ ಅಗತ್ಯ. ಸ್ನೇಹಿತರೆ, ಮನುಷ್ಯ ಎಷ್ಟು ಹಣ ಸಂಪಾದಿಸಿದರೂ ಮನೆಯಲ್ಲಿ ಶಾಂತಿ ಇಲ್ಲದಿದ್ದರೆ ಆ ಸಂತೋಷಕ್ಕೆ ಅರ್ಥವಿರುವುದಿಲ್ಲ.
ಇತ್ತೀಚೆಗೆ ಮನೆಯಲ್ಲಿರುವವರ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಆಗಿರಬಹುದು. ಆದರೆ ನೀವು ಒಂದು ಹೆಜ್ಜೆ ಹಿಂದೆ ಸರಿದು ಮಾತನಾಡಿದರೆ ದೊಡ್ಡ ಸಮಸ್ಯೆಯು ಸುಲಭವಾಗಿ ಪರಿಹಾರವಾಗಬಹುದು. ಹಿರಿಯರ ಮಾತಿಗೆ ಬೆಲೆ ಕೊಡಿ. ಮಕ್ಕಳ ಜೊತೆ ಸಮಯ ಕಳೆಯಿರಿ. ಜೀವನ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕೆಲವೊಮ್ಮೆ ಅವರಿಗೆ ಬೇಕಾಗಿರುವುದು ದುಬಾರಿ ಉಡುಗೊರೆ ಅಲ್ಲ, ನಿಮ್ಮ ಸಮಯ ಮತ್ತು ನಿಮ್ಮ ಗಮನ. ಇನ್ನೊಂದು ಮುಖ್ಯ ವಿಷಯ, ನಿಮ್ಮ ಸುತ್ತಮುತ್ತಲಿರುವ ಎಲ್ಲರೂ ನಿಮ್ಮನ್ನು ಒಳ್ಳೆಯದನ್ನೇ ಬಯಸುತ್ತಾರೆ ಎಂದು ನಂಬಬೇಡಿ. ಕೆಲವರು ನಿಮ್ಮ ನಗುವಿನ ಹಿಂದೆ ನಿಮ್ಮ ನೋವನ್ನು ಹುಡುಕುತ್ತಾರೆ, ಮತ್ತೆ ಕೆಲವರು ನಿಮ್ಮ ಯಶಸ್ಸಿನ ಹಿಂದೆ ಅಸೂಯೆ ಪಡುತ್ತಾರೆ. ಆದ್ದರಿಂದ ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ. ಕೆಲವು ಕನಸುಗಳನ್ನು ಸಾಧಿಸಿದ ನಂತರ ಹೇಳಿದರೆ ಇನ್ನೂ ಚೆನ್ನಾಗಿರುತ್ತದೆ. ಆರೋಗ್ಯದ ವಿಷಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅತಿಯಾದ ಒತ್ತಡ ನಿಮ್ಮ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ತಲೆನೋವು, ಗ್ಯಾಸ್ಟ್ರಿಕ್, ನಿದ್ರೆಯ ಕೊರತೆ ಅಥವಾ ಆಯಾಸ ಕಂಡುಬಂದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಸಮಯಕ್ಕೆ ಊಟ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ. ಸಾಧ್ಯವಾದರೆ ಬೆಳಿಗ್ಗೆ 15 ನಿಮಿಷ ನಡೆದರೂ ಸಾಕು. ಅದು ನಿಮ್ಮ ದೇಹಕ್ಕೂ ಮನಸ್ಸಿಗೂ ಹೊಸ ಚೈತನ್ಯ ನೀಡುತ್ತದೆ. ಸ್ನೇಹಿತರೆ, ದೇವರು ನಮ್ಮ ಪ್ರಾರ್ಥನೆಗೆ ಯಾವಾಗಲೂ ತಕ್ಷಣ ಉತ್ತರ ಕೊಡುವುದಿಲ್ಲ. ಕೆಲವೊಮ್ಮೆ ಅವರು ನಮ್ಮನ್ನು ಇನ್ನೂ ಬಲಿಷ್ಠರನ್ನಾಗಿ ಮಾಡಿ ನಂತರ ಆಶೀರ್ವಾದ ಕೊಡುತ್ತಾರೆ. ಆದ್ದರಿಂದ ಕಷ್ಟ ಬಂದಾಗ ಯಾಕೆ ನನಗೆ ಮಾತ್ರ ಎಂದು ಕೇಳುವುದಕ್ಕಿಂತ ಈ ಕಷ್ಟ ನನಗೆ ಏನು ಕಲಿಸುತ್ತಿದೆ ಎಂದು ಯೋಚಿಸಿ. ನೀವು ನೋಡುವುದಕ್ಕಿಂತ ದೊಡ್ಡ ಯೋಜನೆ ದೇವರ ಕೈಯಲ್ಲಿದೆ ಮತ್ತು ದೇವರನ್ನು ನಂಬಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಖಂಡಿತ ಬರಲಿವೆ. ಮುಂದಿನ ಹಾಗೂ ಕೊನೆಯ ಭಾಗದಲ್ಲಿ ಈ ರಾಶಿಯವರಿಗೆ ಇಂದಿನ ದಿನ ಹೇಗಿರಲಿದೆ, ಯಾವ ಅವಕಾಶಗಳು ಸಿಗಬಹುದು, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ಈಗ ತಿಳಿದುಕೊಂಡಿದ್ದೀರಾ. ಈಗ ಬಹಳ ಮುಖ್ಯವಾದ ಒಂದು ವಿಷಯ, ಇಂದು ನೀವು ಏನು ಮಾಡಿದರೆ ಶುಭ ಫಲ ಇನ್ನಷ್ಟು ಹೆಚ್ಚಾಗುತ್ತದೆ. ಮೊದಲನೆಯದಾಗಿ, ಬೆಳಿಗ್ಗೆ ಎದ್ದ ಕೂಡಲೇ ಅಥವಾ ಸಂಜೆ ಸಮಯದಲ್ಲಿ ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ದೇವರನ್ನು ಸ್ಮರಿಸಿ. ದೊಡ್ಡ ಪೂಜೆ, ದೊಡ್ಡ ಹೋಮ ಮಾಡಬೇಕೆಂಬ ಅಗತ್ಯವಿಲ್ಲ. ಮನಸ್ಸಿನಲ್ಲಿ ನಂಬಿಕೆ ಇದ್ದರೆ ಸಾಕು. ಸಾಧ್ಯವಾದರೆ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ ಅಥವಾ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆಯನ್ನು ಮಾಡಬಹುದು. ಮಂತ್ರದ ಶಕ್ತಿ ಎಂದರೆ ಅದ್ಭುತಗಳು ನಡೆಯುತ್ತವೆ ಎಂಬುದಲ್ಲ, ಆದರೆ ಅದು ನಮ್ಮ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ. ಮನಸ್ಸು ಶಾಂತವಾಗಿದ್ದರೆ ನಿರ್ಧಾರಗಳು ಸರಿಯಾಗುತ್ತವೆ. ಸರಿಯಾದ ನಿರ್ಧಾರವೇ ಯಶಸ್ಸಿನ ಮೊದಲ ಹೆಜ್ಜೆ. ಇನ್ನೊಂದು ವಿಷಯ, ಇಂದು ಸಾಧ್ಯವಾದರೆ ಯಾರಿಗಾದರೂ ಸಹಾಯ ಮಾಡಿ. ಅದು ಹಣದಿಂದಲೇ ಆಗಬೇಕೆಂದಿಲ್ಲ. ಒಳ್ಳೆಯ ಮಾತು, ಒಂದು ನಗು ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಸಮಯ ಕೊಡುವುದು ದೊಡ್ಡ ಸಹಾಯವೇ. ನಾವು ಮಾಡುವ ಒಳ್ಳೆಯ ಕೆಲಸಗಳು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ಅವು ಯಾವುದೋ ಒಂದು ರೂಪದಲ್ಲಿ ಮತ್ತೆ ನಮ್ಮ ಜೀವನಕ್ಕೆ ಮರಳಿ ಬರುತ್ತವೆ. ಇನ್ನು ಒಂದು ಎಚ್ಚರಿಕೆ, ಇಂದು ಯಾವುದೇ ವದಂತಿ ಅಥವಾ ಕೇಳಿದ ಮಾತನ್ನು ತಕ್ಷಣ ನಂಬಬೇಡಿ. ಯಾರಾದರೂ ಬಂದು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಸತ್ಯ ತಿಳಿದುಕೊಂಡ ನಂತರವೇ ಮಾತನಾಡಿ. ಏಕೆಂದರೆ ಕೆಲವೊಮ್ಮೆ ಒಂದು ತಪ್ಪು ಅರ್ಥೈಸಿಕೊಳ್ಳುವಿಕೆಯೇ ವರ್ಷಗಳ ಸಂಬಂಧವನ್ನು ಹಾಳು ಮಾಡಬಹುದು. ಸ್ನೇಹಿತರೆ, ನೀವು ಈಗ ಅನುಭವಿಸುತ್ತಿರುವ ಕಷ್ಟ ಶಾಶ್ವತವಲ್ಲ. ಈ ದಿನವೂ ಕಳೆಯುತ್ತದೆ. ಒಂದು ದಿನ ನೀವು ಹಿಂದೆ ತಿರುಗಿ ನೋಡಿದಾಗ ಅಂದು ನಾನು ಸೋಲದೆ ನಿಂತಿದ್ದರಿಂದಲೇ ಇಂದು ಈ ಸ್ಥಾನದಲ್ಲಿದ್ದೇನೆ ಎಂದು ಹೆಮ್ಮೆ ಪಡುವ ಸಮಯ ಬರುತ್ತದೆ. ಆದ್ದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಪರಿಶ್ರಮದ ಮೇಲೆ ನಂಬಿಕೆ ಇಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಸಮಯದ ಮೇಲೆ ನಂಬಿಕೆ ಇಡಿ. ಏಕೆಂದರೆ ದೇವರು ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡುವುದಿಲ್ಲ. ನಿಮ್ಮ ಪ್ರಾಮಾಣಿಕ ಪರಿಶ್ರಮಕ್ಕೆ ಫಲ ಸಿಗುವ ದಿನ ದೂರದಲ್ಲಿಲ್ಲ. ಇನ್ನು ಒಂದು ಚಿಕ್ಕ ಹೆಜ್ಜೆ ಇಡಿ. ನಾಳೆ ಅದೇ ನಿಮ್ಮ ದೊಡ್ಡ ಯಶಸ್ಸಿಗೆ ಆರಂಭವಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ, ಜ್ಯೋತಿಷ್ಯ ಹಾಗೂ ಪ್ರೇರಣಾದಾಯಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೂ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಅವರಿಗೆ ಈ ಮಾಹಿತಿ ಉಪಯುಕ್ತವಾಗಬಹುದು. ಕೊನೆಯಲ್ಲಿ ಎಲ್ಲರೂ ಭಕ್ತಿಯಿಂದ ಒಮ್ಮೆ ಹೇಳೋಣ, ಓಂ ನಮಃ ಶಿವಾಯ, ಜೈ ಶ್ರೀರಾಮ್. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.